ಮೂರ್ ಪ್ರದಕ್ಷಿಣೆ ಬರೀ ತುಳಸಿ ಕಟ್ಟೆಗೆ ಮಾತ್ರ ಅಲ್ಲ, ದೇವಸ್ಥಾನದ ಪ್ರದಕ್ಷಿಣೆಗೂ ಅನ್ವಯ ಆಗುತ್ತೆ. ಹೇಗೆ? ಪ್ರಾ ಅಂದ್ರೆ ಮುಂದೆ, ದಕ್ಷಿಣ ಅಂದ್ರೆ ಮುಂದೆ ಮುಂದೆ ಹೋಗ್ತಾ ಬಲಕ್ ತಿರುಗಿದಾಗ ದಕ್ಷಿಣ ಸಿಗುತ್ತೆ. ಪ್ರದಕ್ಷಿಣೆ ಇಡೀ ಜಗತ್ತನ್ನ ಪ್ರತಿನಿಧಿಸುತ್ತೆ. ವೃತ್ತಕ್ಕೆ ಮಧ್ಯ ಅನ್ನೋದು ಹೇಗಿರುತ್ತೋ ಹಾಗೆ ಪ್ರದಕ್ಷಿಣೆ ಕೂಡ ಇರಲೇಬೇಕು. ಪ್ರದಕ್ಷಿಣೆ 3 ಹಾಕ್ಬೇಕು ಅಂತ ಏನಿಲ್ಲ. ಕೆಲವ್ರು 9 ಹಾಕ್ತಾರೆ, ಇನ್ ಕೆಲವ್ರು 21 ಹಾಕ್ತಾರೆ, ಇನ್ ಕೆಲವರು 108 ಪ್ರದಕ್ಷಿಣೆ ಕೂಡ ಹಾಕ್ತಾರೆ. ಆದ್ರೆ ಸಾಮಾನ್ಯವಾಗಿ 3 ಪ್ರದಕ್ಷಿಣೆ ಹಾಕೋದು ರೂಢಿ. 3 ಅನ್ನೋದು ದೇಹ, ಮನಸ್ಸು, ಆತ್ಮನ ಪ್ರತಿನಿಧಿಸುತ್ತಂತೆ. ನಾವು ಪ್ರದಕ್ಷಿಣೆ ಹಾಕೋವಾಗ ಈ 3 ಒಂದಾಗಿ ದೇವ್ರ ಮುಂದೆ ಭಕ್ತಿಯಿಂದ ಬೇಡ್ಕೊಳ್ಳೋ ಹಾಗೆ ಮಾಡುತ್ತಂತೆ. ವಾವ್, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ಯಾ ಪಾರು. ಹೆಂಡತಿ ಅಂದ್ರೆ ಏನ್ ಕಮ್ಮಿನಾ? ಸರಿ ಸರಿ, ಹೆಂಡತಿನ ಹೊಗಳೋದನ್ನ ಬಿಟ್ಟು ಅಮ್ಮನ್ ಹೊಗ್ಲಿ. ಅಮ್ಮನ? ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ದೆ ಅಖಿಲಮ್ಮ. ಅಮ್ಮ ಯಾವತ್ತಿದ್ರು ಗ್ರೇಟೇ ಬಿಡು. ಪಾರು, ಇವಾಗ ನಾವಿಬ್ರು ಸೇರಿ ಈ ತುಳಸಿ ಕಟ್ಟೆ ಸುತ್ತ ಪ್ರದಕ್ಷಿಣೆ ಹಾಕೊಂಡ್ವಾ? ಈಗ ತಾನೇ ಹಾಕದ್ನಲ್ಲ ಯಜಮಾನ್ರೆ. ಅದು ನಿನ್ ಲೆಕ್ಕ, ಇವಾಗ ನಮ್ ಲೆಕ್ಕ. ಹೇಗಿದ್ರು ಕಾನೂನು ಪ್ರಕಾರ ನಮ್ಮಿಬ್ರು ಮದ್ವೆ ಆಗಿದೆ. ಈ ತುಳಸಿ ಕಟ್ಟೆನೆ ಅಗ್ನಿಕುಂಡ ಅಂತ ಅನ್ಕೊಂಡು ಇದ್ರ ಸುತ್ತ 7 ಪ್ರದಕ್ಷಿಣೆ ಹಾಕೋಣ. ಬರುವಾಗ ಸಾರಥಿ ಹತ್ರ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀರ ಅಂತ ಕಾಗೇರಿಸಿದಾನೆ. ನಿನ್ನೆ ರಾತ್ರಿ ಹೆಂಡತಿನ ಮೀಟ್ ಮಾಡಪ್ಪ ಅಂತ ಹೇಗಿಸಿದ್ದೆ, ಮೀಟು ಮಾಡ್ದ. ಒಂದ್ ವೇಳೆ ಮತ್ತೆ ಅವ್ರ ಮಾವನ್ಗೆ ಸುಳ್ಳು ಹೇಳಿ ಕಾರ್ ರೆಡಿ ಮಾಡ್ಸಕ್ಕೆ ಅಂತ ಕಳಿಸಿ ಹೆಂಡತಿ ಮೀಟ್ ಮಾಡಕ್ ಹೋಗಿದಾನ. ಒಂದ್ ವೇಳೆ ಹಾಗೆ ಆಗಿದ್ರೆ ಸಾರಥಿ ಬೇರೆ ಮನೆಗೆ ಹೋಗ್ತಿದ್ದಾರೆ, ಮಿಸ್ ಆಗಿ ಇವ್ನು ಸಿಗಾಕೊಂಡ್ಬಿಟ್ರೆ ನೋ. ನಾಟ್ ರೀಚಬಲ್ ಅಂತ ಬೇರೆ ಬರ್ತಾ ಇದೆ. ಬ್ರೋ, ಮತ್ತೆ ಅದಕ್ಕೆ ನೀನೇ ಕಾಪಾಡ್ಬೇಕಪ್ಪ. ನನ್ನ ಜೀವನದಲ್ಲಿ ನನ್ನ ತಾಯಿಗೆ ಮೊದಲನೇ ಸ್ಥಾನ, ಅದು ನಿನಗೂ ಚೆನ್ನಾಗಿ ಗೊತ್ತು. ಆದ್ರೆ ಯಾವತ್ತು ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ನನಗೆ ಗೊತ್ತಾಯ್ತೋ ಅವತ್ತಿಂದ ನನ್ನ ಅಮ್ಮಂಗೆ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನಿನ್ನನ್ನು ಮಾಡಿದ್ದೀನಿ. ಈಗ ತಾನೇ ಚಿಗುರಿರೋ ಈ ಪ್ರೀತಿ ನನ್ನ ಉಸಿರಿರೋವರೆಗೂ ಹಸಿರಾಗಿರುತ್ತೆ. ಜಗತ್ತಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ನನಗೆ ತರಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಕೆಲಸದೋಳು ಯಜಮಾನ ಅನ್ನೋ ಭೇದ ಭಾವನ ನಾವಿಬ್ರು ತೊಡೆದು ಹಾಕೋಣ. ನಮ್ಮಿಬ್ಬರ ಮದುವೆ ದೊಡ್ಡೋರ್ ಸಮ್ಮುಖದಲ್ಲಿ ಆಗಿಲ್ಲ, ಆದ್ರೆ ದೊಡ್ಡವರೆಲ್ಲ ಹೆಮ್ಮೆ ಪಡಬೇಕು. ಆ ರೀತಿ ಬದುಕು ತೋರ್ಸೋಣ. ನಾವು ಹೇಗೆ ಪ್ರೀತಿಲಿ ಬಂದಿರೋ ಅಡೆತಡೆಗಳನ್ನ ಒಟ್ಟಿಗೆ ನಿಂತು ಎದುರಿಸಿದ್ವೋ ಹಾಗೆ ನಮ್ಮ ಜೀವನದಲ್ಲಿ ಬರೋ ಎಲ್ಲ ಕಷ್ಟಗಳನ್ನ ಒಟ್ಟಿಗೆ ನಿಂತು ಎದುರಿಸೋಣ. ನಿನ್ನ ಇಷ್ಟದ ವಿರುದ್ಧವಾಗಿ ಮದುವೆ ಆದ್ವಿ, ಆದ್ರೆ ಮುಂದೆ ಒಂದಿನ ಮನೋರು ಎಲ್ಲರನ್ನೂ ಒಪ್ಪಿಸಿ ಅವ್ರ ಸಮ್ಮುಖದಲ್ಲಿ ನಿನ್ನಿಷ್ಟದಂತೆ ಮದುವೆ ಆಗೋಣ. ನೀನು ನನಗೆ ಯಾವಾಗಲೂ ಸ್ಪೆಷಲೇ. ಈ ಸ್ಪೆಷಲ್ ಫ್ರೆಂಡ್ನ ಯಾವಾಗಲೂ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀನಿ. ನಾನು ಹತ್ರ ನಿನ್ನ ನಗಿಸ್ತೀನಿ. ನಾನು ಕಷ್ಟಪಟ್ಟರು ನಿನ್ನನ್ನು ಖುಷಿಯಾಗಿರ್ತೀನಿ.
ಯಾಕೆ ಬ್ರೋ ಏನಾಯ್ತು? ಯಾಕೆ ಒಂಥರ ಇದೆಯಾ? ಸಾರ್ಥಿ ತಲೆ ಸುತ್ತಿ ಬಿದ್ದುಬಿಟ್ರು ಪ್ರೀತು. ಹೌದಾ? ಮತ್ತೆ ನೀನ್ಯಾಕೆ ಬರಕ್ ಹೋದೆ? ಅಲ್ಲೇ ಇರ್ಬೇಕು ತಾನೆ, ಡಾಕ್ಟರ್ ಕರೆಸ್ಬೇಕಾಗಿತ್ತು. ಹೋದ್ಸಲ ಅವರು ತುಳಸಿ ಎಲೆ ತಿಂದು ಹುಷಾರ್ ತಪ್ಪಿದಾಗ ಅಲ್ಲೇ ನೋಡ್ಕೊಂಡಿದ್ದೆ. ಈಗ ಅವ್ರು ನಿಮ್ಮ ಮಾವ, ನೀನ್ಯಾಕೆ ಬಿಟ್ಟು ಬರಕ್ ಹೋದೆ? ಅವರೇ ನನ್ನ ಬಲವಂತ ಕಳಿಸ್ಬಿಟ್ರು ಪ್ರೀತು. ಓ, ಮಾವಂಗೆ ಅಳಿನ ಮೇಲೆ ಸಿಂಪತಿ ಹುಟ್ಟಿರ್ಬೇಕು. ದೊಡ್ಡ ಮನೆ ಜನ ಜಾಸ್ತಿ ಹೊತ್ತು ಕೆಲಸದವ್ರ ಮನೇಲಿದ್ರೆ ದೊಡ್ಡವಾಗಿ ಆಹಾರ ಆಗೋದು. ನಾವಲ್ಲ ದೊಡ್ಡ ಯಜಮಾನ್ರೆ. ಸಾರ್ಥಿ ಏನಾದರೂ ನಾವಿಬ್ರು ಒಟ್ಟಿಗೆ ಸುತ್ತಾ ಇದ್ದನ್ನು ನೋಡಿದ್ರ ಅಂತ. ಏನ್ ಸುತ್ತದ್ ಬ್ರೋ? ಅದನ್ನ ನೋಡಿ ಏನಾದರೂ ಸಾರ್ಥಿ ಕುಸ್ಬಿದ್ರ ಅಂತ. ಬ್ರೋ, ಹಾಗೇನಾದ್ರೂ ಆಗಿದ್ದಿದ್ರೆ ಸಾರ್ಥಿ ನಿನ್ನ ಹತ್ರ ಆಗ್ಲಿ ಅಥವಾ ಅದಕ್ಕೆ ಹತ್ರ ಆಗ್ಲಿ ಪ್ರಶ್ನೆ ಮಾಡಿರ್ತೀರಲ್ಲ. ನನ್ನ ಹತ್ರ ಏನೂ ಕೇಳಿಲ್ಲ ಪ್ರೀತು. ಆದರೆ ನಾನು ಬಂದಮೇಲೆ ಪಾರ್ವತಿ ಹತ್ರ ಕೇಳಿರ್ಬೋದಲ್ವಾ? ಗಣಿ, ಅಪ್ಪ ತುಂಬಾ ಸುಸ್ತಾಗಿದ್ದಾರೆ ಕಣೋ. ನಾನು ಅಂಗಡಿಗೆ ಹೋಗಿ ಗ್ಲೂಕೋಸ್ ಪ್ಯಾಕೆಟ್ ತಗೊಂಡ್ಬರ್ತೀನಿ, ಸರಿನಾ? ಇಷ್ಟು ದಿವಸ ತಂಗಾಳಿ ಅಂತಿದ್ದ ನನ್ನ ಬಾಳಿನಲ್ಲಿ ಈಗ ದೊಡ್ಡ ಬಿರುಗಾಳಿ ಎದ್ದುಬಿಟ್ಟಿದೆ. ಅದರ ಹೊಡೆತಕ್ಕೆ ಸಿಲುಕಿ ನಲಗು ಹೋಗಿದ್ದೀನಿ ನಾನು. ದೊಡ್ಡ ಯಜಮಾನ್ರದು ಪಾರ್ವತಿದು ಬರೀ ಒಳ್ಳೆ ಸ್ನೇಹ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ತುಳಸಿ ಕಟ್ಟೆ ಹತ್ರ ಅವ್ರು ಆಡಿದ ಮಾತು, ನಡ್ಕೊಂಡಿದ್ದ ರೀತಿ ನೋಡಿದ್ರೆ ಪಾರ್ವತಿನೇನ ನಮ್ಮ ಮಗಳು ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಅದೆಲ್ಲ ಒಂದು ಕೆಟ್ಟ ಕನಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಆದರೆ ಭ್ರಮೆಯಿಂದ ಆಚೆ ಬಂದು ವಾಸ್ತವನ ಒಪ್ಕೋಬೇಕಾದಂಥ ಸಮಯ ಬಂದಿದೆ ಲಕ್ಷ್ಮಿ. ನಾನು ಪ್ರೀತಿಯಿಂದ ಸಾಕಿದ ನನ್ನ ಮಗಳು ನನ್ನ ಪ್ರೀತಿಗೆ ಮೋಸ ಮಾಡಿ ದೊಡ್ಡ ಯಜಮಾನ್ರನ್ನ ಪ್ರೀತಿ ಮಾಡೋಕ್ ಸಾಧ್ಯನಾ? ಅವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ಲ. ನನ್ನನ್ನೇ ನಂಬಿರೋ ಅಖಿಲಮ್ನವ್ರ ಮುಂದೆ ಯಾವ ಮುಖ ಇಟ್ಕೊಂಡು ಕೆಲ್ಸಕ್ಕೆ ಹೋಗ್ಲಿ? ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನಾದ್ರೂ ನಮಗಿದೆಯಾ ಲಕ್ಷ್ಮಿ? ಇಲ್ಲಿ ಯಾಕೆ ನಿಂತಿದ್ಯಾ? ಮಲ್ಕೊಳತ್ತಾನೆ. ನೋಡು, ಗ್ಲೂಕೋಸ್ ತಗೊಂಬಂದಿದ್ದೀನಿ. ಒಳಗೆ ಹೋಗಿ ನೀರು ಹಾಕೊಂಡ್ಬರ್ತೀನಿ, ಸರಿನಾ? ಅರ್ಜುನ ಕೋಟೆ ಆಳುಗಳು ನಾವು. ಅಲ್ಲಿ ರಾಣಿ ಆಗೋ ತಿರುಕಿನ ಕನಸು ಕಾಣ್ಬೇಡ ಅಂತ ಎಷ್ಟೊತ್ತಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ನಿನ್ಗೆ. ಆದ್ರೂ ಇಂಥ ದೊಡ್ಡ ಅಪರಾಧ ಮಾಡೋ ಮನಸ್ಸು ಹೇಗೆ ಬಂತು ನಿನ್ಗೆ? ನಂಬಿಕೆ ದ್ರೋಹಿ. ಅಪ್ಪ ಬೇಡ ಅಪ್ಪ. ನಿನ್ನೆ ತಾನೇ ಅಖಿಲಮ್ನವರು, ರಘು ಅಪ್ಪವರು ನೀ ಚೆನ್ನಾಗಿ ಕೆಲಸ ಮಾಡ್ತೀಯ, ಒಳ್ಳೆ ಹುಡುಗಿ ಅಂತ ನಂಬಿಕೆ ಮೇಲೆ ಬಡ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರ ನಂಬಿಕೆ ದ್ರೋಹ ಮಾಡ್ತೀಯ? ಅಪ್ಪ, ಇಲ್ಲಿ ಯಾಕೆ ನಿಂತಿದ್ಯಾ? ಮಲ್ಕೊಳತ್ತಾನೆ. ನೋಡು, ಗ್ಲೂಕೋಸ್ ತಗೊಂಬಂದಿದ್ದೀನಿ. ನೀರ್ಗೆ ಹಾಕೊಂಡ್ಬರ್ತೀನಿ, ಕುಡಿಯುವಂತ, ಆಯ್ತಾ? ಇಲ್ಲ, ಇವಳನ್ನ ಹೊಡೆದು ಬಡ್ದು ಸರಿ ದಾರಿಗೆ ತರಕ್ಕಾಗಲ್ಲ. ಹಿಂದೆ ಈ ಥರದ ಎಷ್ಟೋ ಏಟುಗಳು ಬಿದ್ದರೂ ಮುಂದುವರೆದಿದ್ದಾಳೆ ಅಂದರೆ ಬೇರೆ ರೀತಿಯಲ್ಲಿ ಕಠಿಣವಾದ ದಾರಿನೇ ಹುಡುಕಬೇಕು.
ಗಣಿ ಗಣಿ, ಏನಪ್ಪ? ನಿಮ್ಮ ಅಕ್ಕನ ಬಗ್ಗೆ ನಿನ್ಗೇನೋ ಗೊತ್ತು? ಅಕ್ಕನ ಬಗ್ಗೆನಾ? ಏನಪ್ಪ ಈಗ ಕೇಳ್ತಿದ್ಯಾ? ನಾನೇನು ತಪ್ಪಾಗಿ ಕೇಳಿದೆ. ನಿಮ್ಮ ಅಕ್ಕನ ಬಗ್ಗೆ ನಿನ್ಗೇನು ಗೊತ್ತು ಅಂತ ಕೇಳಿದೆ ಅಷ್ಟೇ. ಏನ್ ಗೊತ್ತು ಅಂದ್ರೆ, ಅಕ್ಕ ಅಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನಾನಂದ್ರೆ ತುಂಬಾ ಇಷ್ಟ, ನೀನಂದ್ರೂ ಇಷ್ಟ. ಆದ್ರೆ ಅವಾಗ ನೀನ್ ಕೋಪ ಮಾಡ್ಕೊಂಡು ಹೇಳ್ತೀಯಲ್ಲ, ಅದು ಇಷ್ಟ ಆಗಲ್ಲ ಅಷ್ಟೇ. ಆಮೇಲೆ ಆಮೇಲೆ ಅಕ್ಕ ತುಂಬಾ ಒಳ್ಳೆಯವಳು. ಅವಳಿಗೆ ಯಾರಾದ್ರೂ ಸ್ನೇಹಿತರಿದ್ದಾರಾ? ಹಾ, ಇದಾರೆ. ಯಾರು? ಅದೇ ಭಾಗ್ಯ ಅಕ್ಕ, ಭಾನು ಅಕ್ಕ, ಜಯ ಅಕ್ಕ, ರಮೇಶ್ ಅಣ್ಣ. ಅದ್ಬಿಟ್ಟು ಬೇರೆ ಯಾರು ಫ್ರೆಂಡ್ಸ್ ಇಲ್ಲ. ಅವಳು ಮನ್ಸಲ್ಲಿ ಯಾರಿದ್ದಾರೆ? ಗಣಿ, ನಿಮ್ಮ ಅಕ್ಕ ಮನ್ಸಲ್ಲೇ ಯಾರನ್ನೋ ಪ್ರೀತಿಸ್ತಿದ್ದಾಳೆ ಅನ್ಸುತ್ತೆ ಅಲ್ವಾ? ಆ ವಿಷಯ ನಿನ್ಗೂ ಗೊತ್ತಿದೆ ತಾನೇ? ಇಲ್ಲಪ್ಪ. ನೋಡು, ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಅಕ್ಕನಿಗೆ ಇವತ್ತೇ ಯಾವ್ದಾನ ಹುಡುಗನ್ ನೋಡಿ ಮದುವೆ ಫಿಕ್ಸ್ ಮಾಡಿಸ್ಬಿಡ್ತೇನೆ. ಹೇಳೋ. ಅಕ್ಕ ಪ್ರೀತಿಸ್ತಾ ಇರೋದು ನಿಜ ಅಪ್ಪ. ಹುಡುಗ ಯಾರು? ಯಾರು ಹೇಳು ಗಣಿ? ದೊಡ್ಡ ಯಜಮಾನ್ರಪ್ಪ. ಹೌದಾ? ಹ್ಞೂ ಅಪ್ಪ. ಪಾರ್ವತಿ, ಸಾರ್ಥಿ ನಿನ್ ಜೊತೆ ಮಾತಾಡತ್ರ? ಯಾವ ವಿಷಯದ ಬಗ್ಗೆ ಯಜಮಾನ್ರೆ? ನಮ್ಮಿಬ್ರ ಬಗ್ಗೆ ಪಾರ್ವತಿ. ನಾವಿಬ್ರು ತುಳಸಿ ಕಟ್ಟೆ ಸುತ್ತಿದ್ದನ್ನ ಅವ್ರು ನೋಡಿಲ್ಲ ತಾನೆ? ನನಗೂ ಇದೇ ವಿಷಯಕ್ಕೆ ಆತಂಕ ಆಗಿತ್ತು, ಆದ್ರೆ ಇವಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಡಿ. ಅಪ್ಪ ನಮ್ಮನ್ನ ನೋಡಿರಲ್ಲ ಅನ್ಸುತ್ತೆ. ಅಕಸ್ಮಾತ್ ಅಪ್ಪ ಏನಾದ್ರೂ ನಮ್ಮನ್ನ ನೋಡಿದ್ದಿದ್ರೆ ಮೊದಲು ಹೊಡೆದು ಆಮೇಲೆ ಪ್ರಶ್ನೆ ಮಾಡಿರೋರು. ಅಪ್ಪಂಗೆ ಯಾವ ಭಾವನೆನೂ ತಡೆದಿಟ್ಕೊಂಡು ಗೊತ್ತಿಲ್ಲ ಯಜಮಾನ್ರೆ. ಅಪ್ಪನ ಎಷ್ಟೋ ಸಲ ಗಮನಿಸಿದೀನಿ, ಅವ್ರನ್ನ ಅರ್ಥ ಮಾಡ್ಕೊಂಡಿದೀನಿ. ಅಕ್ಕಂಗೆ ದೊಡ್ಡ ಯಜಮಾನ್ರ ತರ ಗಂಡ ಸಿಗ್ಬೇಕು ಅಂತ ಗಣಿ ಹೇಳಿದಾಗ ಅವನಿಗೆ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ. ಹೌದಾ? ಒಂದ್ ವೇಳೆ ಅಪ್ಪಿ ತಪ್ಪಿ ನಾನೇನಾದ್ರೂ ಸಲ್ಗೆಯಿಂದ ನಿಮ್ ವಿಷಯ ಮಾತಾಡ್ದಾಗ್ಲೂ ಅಪ್ಪ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಥಟ್ಟಂತ ಕೋಪ ಮಾಡ್ಕೊಂಡ್ ಬಿಡೋರು. ಆದ್ರೆ ಇವತ್ತು ಅವ್ರು ನನ್ನ ಹತ್ರ ಆರಾಮಾಗೆ ಮಾತಾಡಿದ್ರು. ಅವ್ರಿಗೆ ನನ್ನ ನಿಮ್ಮ ಬಗ್ಗೆ ಯಾವ ಅನುಮಾನನೂ ಬಂದಿಲ್ಲ. ನಾವಿಬ್ರು ತುಳಸಿ ಕಟ್ಟೆ ಹತ್ರ ಇದ್ದಿದ್ದನ್ನು ಅವ್ರು ನೋಡಿಲ್ಲ. ನೀವ್ ಯೋಚನೆ ಮಾಡ್ಬೇಡಿ. ಅದಕ್ಕೆ ನಾವು ಪ್ಲಸ್ ಮೈನಸ್ ಎರಡು ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಜನನಿ ತುಳಸಿ ಕಟ್ಟೆ ಪ್ರದರ್ಶನ ಹಾಕ್ಬೇಕಾರೆ ತಾಳಿಗೆ ಅರ್ಶನ ಕುಂಕುಮ ಹಚ್ಕೊಂತಾಳೆ. ನೀವು ಹಾಗೆ ಮಾಡ್ತೀರಾ ತಾನೆ? ಹಾ ಹೌದು. ಹಾಗಾದ್ರೆ ಸಾರ್ಥಿ ಏನಾದ್ರೂ ನಿಮ್ ತಾಳಿ ಗಮನಿಸಿದ್ರೆ? ಅದನ್ನ ನೋಡಿ ಆ ಶಾಕಲ್ಲಿ ಏನಾದ್ರೂ ನೆಲೆಸುದ್ ಬಿದ್ದಿರ್ಬೋದಾ? ಇಲ್ಲ, ನಾನು ಕುಂಕುಮ ಹಚ್ಕೊಳ್ತಿದ್ದ ಹಾಗೆ ತಾಳಿನ ಒಳಗೆ ಹಾಕೊಂಡ್ಬಿಟ್ಟೆ. ಹಾಗಾದ್ರೆ ಸಾರ್ಥಿ ಅವರು ನಿಮ್ ತಾಳಿ ನೋಡಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಸರಿ, ಬೇರೆ ಏನಾದ್ರು ಹೇಳಿದ್ರಾ ಅಥವಾ ನಾರ್ಮಲ್ ಆಗಿದ್ರಾ? ಈ ವರ್ಷ ನಿನಗ್ ಮದ್ವೆ ಮಾಡ್ಬಿಡ್ತೀನಿ ಅಂತಿದ್ರು. ಮಾವ, ತಂದ್ಯಮ್ಮ, ನನ್ ಜಾತಕ ತರೋದಕ್ಕೆ ಯಾಕೆ ಹೇಳಿದ್ರಿ ಅಂತ ಈಗ್ಲಾದ್ರೂ ತಿಳ್ಕೊಬೋದಾ? ಪ್ರಶ್ನೆ ಮಾಡೋದ್ರಲ್ಲೂ ಎಷ್ಟೊಂದು ಜಾಣ್ಮೆ ಇದೆ ಮಣ್ಣಿನಲ್ಲಿ. ಯಾಕೆ ಹೇಳಿ ಅನ್ನೋದ್ರ ಬದಲು ಯಾಕೆ ಅಂತ ತಿಳ್ಕೋಬೋದಾ ಅಂತ ಕೇಳ್ತೀಯಲ್ಲ, ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಸೂಕ್ಷ್ಮ ಸ್ವಭಾವದವಳು ಅಂತ.
ಸರಿ, ಈಗ ಜಾತಕದ ವಿಷಯಕ್ಕೆ ಬರ್ತೀನಿ. ನೀನು ನಿನ್ನ ಗಂಡ ಆ ಗಣೇಶನ ಮುಂದೆ ನಿಂತ್ಕೊಂಡು ಏನಂತ ಬೇಡ್ಕೊಂಡ್ರಿ? ನಮ್ಮ ಪ್ರೀತಿಗೆ ಇರೋ ಎಲ್ಲ ಅಡೆತಡೆಗಳು ಆದಷ್ಟು ಬೇಗ ದೂರ ಮಾಡಿ ನಮ್ಮಿಬ್ರನ್ನ ಬೇಗ ಒಂದ್ ಮಾಡುವಂತ ತಾನೆ? ನಿಮ್ಮಿಬ್ರು ಮನಸ್ಥಿತಿ, ನಿಮ್ಮ ಮನಸ್ಸಲ್ಲಿ ನಡೀತಿರೋ ಹೋರಾಟ ಸ್ಪಷ್ಟವಾಗಿ ನನ್ಗೆ ಕಾಣಿಸ್ತಿದೆ ಅಮ್ಮ. ನಿನ್ ಗಂಡನೂ ಪ್ರತಿಯೊಂದು ಸಂದರ್ಭಕ್ಕೂ 2-3 ಅರ್ಥ ಹುಡುಕಿ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋತಾನೆ. ಎಷ್ಟೇ ಧೈರ್ಯ ಹೇಳಿದ್ರು ಆ ಕ್ಷಣಕ್ಕೆ ಹೂ ಅಂದು ಮತ್ತೆ ಭಯ ಪಟ್ಕೊಂಡು ಅದೇನೋ ಯೋಚನೆಗೆ ಒಳಗಾಗ್ತಾನೆ. ನೀನು ಅಷ್ಟೇ ತೊಳಲಾಟದಲ್ಲಿದ್ಯಾ. ಪ್ರೀತಿಲಿ ಇದೆಲ್ಲ ಮಾಮೂಲಿನೇ, ನನಗೆ ಅರ್ಥ ಆಗುತ್ತೆ ಅಲ್ವಾ ಪ್ರೀತು? ಎಸ್ ಡ್ಯಾಡ್, ನಾನ್ ಲವ್ ಮಾಡೋ ಟೈಮಲ್ಲಿ ಬ್ರೋ ಅದಕ್ಕೆ ನಂಗೆ ಎಷ್ಟು ಧೈರ್ಯ ಹೇಳ್ತಿದ್ರು ಅಂದ್ರೆ, ಈ ಕಾಫಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನ್ಸಲ್ವಾ, ಆತರ ಮತ್ತೆ ಮತ್ತೆ ಧೈರ್ಯ ಬೇಕು ಅಂತ ಅನ್ಸೋದು. ನಮ್ ಲವ್ ವಿಲ್ ನಮ್ಮ ಮಾವನ್ ನೋಡಿದ್ರೆ ಮೀಟರ್ ಆಫ್ ಆಗ್ಬಿಡ್ತಿತ್ತು, ಕೈಕಾಲ ಆಡ್ತಾ ಇರ್ಲಿಲ್ಲ. ಆದ್ರೆ ಇವರಿಬ್ರು ಆಪೋಸಿಟ್, ಅಂತ ಖಡಕ್ ವಿಲನ್ ಯಾರು ಇಲ್ಲ. ಸಾಫ್ಟ್ ವಿಲನ್ ನಾನು. ಯಾರು? ಇನ್ಯಾರು? ನಿನ್ ಮಾಮು, ಇವರಪ್ಪ. ಸಾರಿ ಮಕ್ಕಳ, ಹನುಮಂತು ಅಖಿಲನ ವಿಲನ್ ಅನ್ನೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ಪ್ರೀತಿ ವಿಚಾರದಲ್ಲಿ ಯಾರೇ ವಿರೋಧಿ ಆದರೂ ಅವರು ವಿಲನ್ ಥರನೇ ಕಾಣಿಸ್ತಾರೆ, ಅದಕ್ಕೆ ಹಾಗಂದೆ. ಸರಿ, ವಿಷಯಕ್ಕೆ ಬರ್ತೀನಿ. ಅಖಿಲ ಆದಿತ್ಯ ಯಾಮಿನಿ ಮದುವೆ ಆದಷ್ಟು ಬೇಗ ಫಿಕ್ಸ್ ಮಾಡಬೇಕು ಅಂತ ಕಾಯ್ತಿದ್ದಾಳೆ. ನಾವು ಅವಳಿಗಿಂತ ಫಾಸ್ಟಾಗಿ ಏನಾದರೂ ಮಾಡಬೇಕಲ್ವಾ? ಅದಕ್ಕೆ ಗಣೇಶನೇ ನನಗೊಂದು ಉಪಾಯ ಕೊಟ್ಟ. ಪರಿಹಾರನೇ ಇಲ್ದಿರೋ ಸಮಸ್ಯೆನೇ ಇಲ್ಲಮ್ಮ. ಅದಕ್ಕೆ ನನ್ಗೆ ಗೊತ್ತಿರೋ ಒಬ್ರು ಗುರುಗಳಿಗೆ ನಿಮ್ಮಿಬ್ರು ಜಾತಕ ತೋರಿಸಿ ಶಾಸ್ತ್ರೋಕ್ತವಾಗಿ ನಡಿಬೇಕಾಗಿರೋ ನಿಮ್ಮಿಬ್ರು ಮದುವೆಗೆ ಏನಾದರೂ ಅಡೆತಡೆಗಳಿದ್ರೆ ಅದಕ್ಕೆ ಪರಿಹಾರ ಹೇಳಿ ಅಂತ ಕೇಳೋಣ ಅಂತ ನಿಮ್ ಜಾತಕ ತರಿಸ್ಕೊಂಡೆಮ್ಮ. ನಂಬೋದು ನಂಬ್ತೀವಿ, ಆ ಗಣೇಶನ ಸಂಪೂರ್ಣವಾಗಿ ನಂಬಿಡೋಣ. ಪರಿಹಾರ ಕೊಡೋ ಆ ಗಣೇಶ ಅಖಿಲ, ಹನುಮಂತು, ಯಾಮಿನಿಗೆ ನಿಮ್ಮಿಬ್ರು ಪ್ರೀತಿನ ಅರ್ಥ ಮಾಡಿಸ್ತಾನೆ. ಏನಂತೀರಾ? ಅರೆ ವಾ, ಇದೊಂಥರ ಚೆನ್ನಾಗಿದೆ ಡ್ಯಾಡ್. ಅವಲಕ್ಕಿ ಪವಲಕ್ಕಿ ಆಟದ ತರ. ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಕಾಂಚನ ಮಿಣುಮಣ ಅದನ್ನ ಹೇಳ್ಬಿಡು. ಎಸ್ ಅಫ್ಕೋರ್ಸ್, ಕಾಂಚನ ಮಿಣುಮಣ ಡಾಮ್ ಡೂಮ್ ಕೈ. ಪ್ರೀತು, ಈ ಪ್ರೀತಿ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನೀವೇನು ಆಟ ಅನಿಸ್ತಿದ್ಯಾ? ಸಾರಿ ಡ್ಯಾಡ್, ಅದು ನೀವೇನೇನೋ ಎಕ್ಸಾಂಪಲ್ಸ್ ಕೊಟ್ರಲ್ಲ, ಅದಕ್ಕೆ ನನ್ನೊಂದಿರಲಿ ಅಂತ ಹಂಗೆ ಒಂದು ಬಿಟ್ಟೆ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಹೋಗ್ಲಿ ಬಿಡಿಯಪ್ಪ, ಪ್ರೀತಿದು ಹುಡುಗಾಟದ ಬುದ್ಧಿ ಅಂತ ನಿಮಗೂ ಗೊತ್ತಲ್ವಾ? ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಇಷ್ಟೊತ್ತು ನಾನು ನಿನ್ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೀನು ನಿನ್ ತಮ್ಮನ್ ಸಪೋರ್ಟ್ ಮಾಡ್ತಿದ್ಯಾ? ಎಲ್ಲಿ ಬಿಟ್ಕೊಡ್ತೀಯ ನಿನ್ ತಮ್ಮನ್ನ? ಪಾರ್ವತಿ ತಗೊಮ್ಮ, ಇದು ನಿನ್ ಜಾತಕ, ಇದು ನಿನ್ ಗಂಡನ ಜಾತಕ. ಇದನ್ನ ಸ್ವಲ್ಪ ಹೊತ್ತು ಗಣೇಶನ್ ಮುಂದೆ ಇಟ್ಟು ಕೈ ಮುಗಿದು ಭಕ್ತಿಯಿಂದ ಇಬ್ರು ಬೇಡ್ಕೊಳ್ಳಿ. ಇರೋ ಎಲ್ಲ ಅಡೆತಡೆಗಳು ಆದಷ್ಟು ಬೇಗ ಪರಿಹಾರ ಆಗಲಿ, ದೂರ ಆಗಲಿ ಅಂತ. ಸರಿ ಮಾವ. ಆಮೇಲೆ ಈ ಜಾತಕಗಳು ತಗೊಂಡು ಹೋಗಿ ನಮ್ಮ ಗುರುಗಳಿಗೆ ತೋರಿಸ್ತೀನಿ. ಹಾಗಿದ್ರು ಇವತ್ತು ಒಳ್ಳೆ ದಿನ ಅಲ್ವಾ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಂಬೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಜಾತಕ ತೋರ್ಸಕ್ ಹೋದ್ರೆ ಕತ್ಲಾಗೋದ್ರೊಳಗೆ ವಾಪಸ್ ಮನೆಗೆ ಬನ್ನಿ. ಯಾಕಪ್ಪ? ಅಖಿಲಾಗ ಅನುಮಾನ ಬರಬಾರ್ದು ಅಂತನಾ? ಅಲ್ಲ ಡ್ಯಾಡ್, ಗಣೇಶನ್ ಶಾಪ ಸಿಗ್ಬಾರ್ದು ಅಂತ. ಅದು ಹೇಗೆ? ಅಯ್ಯೋ, ರಾತ್ರಿ ಹೊತ್ತು ಚಂದ್ರ ನೋಡಿದ್ರೆ ತಗ್ಲಾಕೊಳ್ತೀರಾ ಅಂದೆ. ಓ ಹಾಗೆ. ಇವತ್ತು ಬೆಳದಿಂಗಳು ಡೇಂಜರ್ ಅನ್ನೋ ಅಂದ್ರೆ ಒಂದಿನದ ಮಟ್ಟಿಗೆ ಆ ಚಂದ್ರನು ಇವರಿಬ್ರು ಲವ್ಗೆ ವಿಲನ್ ಆದ. ಸರಿ, ಅವನು ಫೇಸ್ ಮಾಡ್ಬಿಡೋಣ. ಸರಿ ಸರಿ, ಹೋಗಿ ದೇವ್ರ ಹತ್ರ ಇಟ್ಟು ಬೇಡ್ಕೊಳ್ಳಿ. ಹೋಗಿ. ನಮಸ್ಕಾರ ಅಮ್ಮವ್ರೆ. ಈಗ ಆರೋಗ್ಯ ಹೇಗಿದೆ ಹನುಮಂತು? ಪರವಾಗಿಲ್ಲ ಅಮ್ಮವ್ರೆ. ಕಾರ್ ಓಡಿಸ್ಬೋದಾ? ಪರವಾಗಿಲ್ವಾ? ಹಾ, ಪಡಿಸ್ತೀನಿ ಅಮ್ಮವ್ರೆ. ಇವತ್ತು ನಿನಗೆ 2 ಜವಾಬ್ದಾರಿಗಳನ್ನ ವಹಿಸ್ತೀನಿ. ಒಂದನ್ನ ಈಗಲೇ ಹೇಳ್ತೀನಿ, ಇನ್ನೊಂದನ್ನ ಆಮೇಲೆ ಹೇಳ್ತೀನಿ. ಆಗ್ಬೋದು ಅಮ್ಮವ್ರೆ. ಆದಿ ಯಾಮಿನಿ ಮದುವೆ ನಿಶ್ಚಿತಾರ್ಥಕ್ಕೆ ಇವತ್ತು ದಿನ ಗೊತ್ತು ಮಾಡಬೇಕು.
ಅದಕ್ಕೆ ಆಶ್ರಮಕ್ಕೆ ಹೋಗಿ ಗುರುಗಳನ್ನ ಕರ್ಕೊಂಡು ಬರ್ಬೇಕು. ಅದಕ್ಕೆ ನಿನ್ನ ಬರಕ್ ಹೇಳ್ದೆ. ನಿನ್ನ ಆರೋಗ್ಯ ಸರಿ ಇರ್ಲಿಲ್ವಲ್ಲ, ನಿನ್ ಕೈಲಾಗುತ್ತೆ ಅನ್ನೋದಾದ್ರೆ ನೀನೇ ಹೋಗು, ಇಲ್ಲಾಂದ್ರೆ ಬೇರೆಯವ್ರನ್ನ ಕಳಿಸೋಣ. ಎಂಥ ಖುಷಿ ವಿಚಾರ ಹೇಳ್ತಿದ್ದೀರಾ ಅಮ್ಮರೇ. ದೊಡ್ಡ ಯಜಮಾನ ಮದುವೆ ಆಗುತ್ತೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಅವತ್ ಕಾರಲ್ಲಿ ಸ್ಟೇರಿಂಗ್ ಮೇಲೆ ರಪಕ್ ಅಂತ ಮಲಗ್ಬಿಟ್ಟಿಯಲ್ಲ, ಹಂಗ್ ಮಾಡ್ಬೇಡ. ದಾಮಿನಿ, ಹನುಮಂತುಗೆ ಡಯಾಬಿಟೀಸ್ ಇದೆ. ಔಷಧಿ ತಗೊಂಡಿದ್ದು ಹೆಚ್ಚು ಕಡಿಮೆ ಆಗಿ ಹಾಗಾಗಿತ್ತು ಅಷ್ಟೇ. ಅವನೇನ್ ಬೇಕಂತಾನೆ ಮಾಡಿದ್ದಲ್ಲ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಅದ್ ನನ್ಗೂ ಗೊತ್ತು. ಆದ್ರೆ ಏನು ಎಡವಟ್ ಮಾಡ್ಕೋಬೇಡ ಅಂತ ಎಚ್ಚರಿಸ್ದೆ ಅಷ್ಟೇ. ಸರಿ, ನೀನ್ ಹೊರಡು ಹನುಮಂತು. ನನಗಾಗ್ತಿರೋ ಖುಷಿನ ಹೇಳಕ್ಕಾಗ್ತಿಲ್ಲ. ಈಗ್ಲೇ ಹೋಗ್ತೀನಿ ಅಮ್ಮರೇ. ಅಯ್ಯೋ, ರಕ್ತ ಬರ್ತಾ ಇದೆ. ಬಾ ಹನುಮಂತು, ಕೂತ್ಕೋ ಬಾ ಇಲ್ಲಿ. ಜಯ, ಫಸ್ಟ್ ಏಡ್ ಕಿಟ್ ತಗೊಂಡ್ ಬರಕ್ ಹೇಳು. ಏನಾಗಿಲ್ಲ ಅಮ್ಮರೇ, ಬೇಡ, ಪರವಾಗಿಲ್ಲ, ತೊಂದರೆ ಇಲ್ಲ. ಕೂತ್ಕೋ ಹನುಮಂತು, ಎದ್ದೇಳ್ಬೇಡ, ಕೂತ್ಕೋ. ಬೇಗ ಕೊಡು. ಅಮ್ಮರೇ ಏನು ಆಗಿಲ್ಲ, ಸುಮ್ಮನೆ ಗಾಬರಿ ಆಗ್ತಿದ್ದೀರಿ. ಎಲ್ಲಿ ಕಾಲ್ ಕೊಡು. ಅಯ್ಯೋ ಬೇಡಿ ಅಮ್ಮರೇ, ಪರವಾಗಿಲ್ಲ. ಕೊಡು ಹನುಮಂತು. ಕೈ ತೆಗಿ, ಕೈ ತೆಗಿ. ಅಮ್ಮರೇ ಬಿಡು ಹನುಮಂತು. ಅಯ್ಯೋ ಅಕ್ಕ, ನೀವು ಆ ಹನುಮಂತು ಕಾಲು ಯಾಕೆ ಹಿಡ್ಕೋತಿದ್ದೀರಾ? ಯಾಕೆ ಹಿಡಿಬಾರ್ದ? ಹನುಮಂತು ನನ್ನ ತಮ್ಮ ಇದ್ದ ಹಾಗೆ. ಅಲ್ಲ ಹನುಮಂತು, ಡಯಾಬಿಟಿಸ್ ಇದೆ, ರಕ್ತ ಬರೋ ತರ ಗಾಯ ಮಾಡ್ಕೊಂಡಿದೀಯಲ್ಲ. ಛೇ, ನೋಡ್ಕೊಂಡು ನಡೆದಾಡ್ಬಾರ್ದಾ? ಏನೂ ಆಗಿಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗ್ತೀರಿ? ಹನುಮಂತು, ನೀನು ಈ ಮನೆಗೆ ಬರೀ ಡ್ರೈವರ್ ಮಾತ್ರ ಅಲ್ಲ, ಈ ಕುಟುಂಬ ನಿನಗೂ ಜನ್ಮಾಂತರದ ಅನುಬಂಧ ಇದೆ. ನೀನ್ ಯಾವತ್ತೂ ನಿನ್ನ ಮಿತಿನ ಮೀರ್ದೋನಲ್ಲ, ಮರ್ತೋನಲ್ಲ. ನಿನ್ನ ಸ್ಥಾನನ ಯಾವತ್ತೂ ನೆನ್ಪಿಟ್ಕೊಂಡೇ ಇರ್ತೀಯ. ಈ ನಿನ್ನ ಒಳ್ಳೆ ಗುಣನೇ ಮಿಕ್ಕ ಕೆಲ್ಸದವ್ರಿಗಿಂತ ನಿನ್ನನ್ನ ಭಿನ್ನವಾಗಿ ನೋಡೋ ತರ ಮಾಡುತ್ತೆ. ಯಾಕೆ ಸಾರಥಿ, ತುಂಬಾ ಸೀರಿಯಸ್ ಆಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಇಲ್ಲ ಚಿಕ್ಕ ಯಜಮಾನ್ರೆ. ಅರ್ಥ ಆಗ್ಲಿಲ್ಲ. ಸೀರಿಯಸ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ ಅಥವಾ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದೀರಾ? ಸಮಸ್ಯೆ ಯಾರಿಗೆ ತಾನೇ ಇರೋದಿಲ್ಲ ಹೇಳಿ? ಪ್ರತಿಯೊಬ್ಬ ಮನುಷ್ಯರು ಇದ್ದೇ ಇರುತ್ತೆ. ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅಷ್ಟೇ. ಈಗ ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಾ? ಏನ್ ನಿಮ್ ಸಮಸ್ಯೆ? ಏನೇನೋ ಇರುತ್ತೆ ಬಿಡಿ ಚಿಕ್ಕ ಯಜಮಾನ್ರೆ. ಹಾ ಬ್ರೋ. ಪ್ರೀತು, ನಿನ್ನೆ ನಂಬ್ಕೊಂಡಿದ್ದೀನಿ. ಲವ್ ವಿಚಾರದಲ್ಲಿ ನೀನ್ ನನ್ನ ತಮ್ಮ ಅಲ್ಲ, ಅಣ್ಣ. ನೆನ್ಪಿಟ್ಕೋ. ಅಲ್ಲ, ಲವ್ ಗುರು. ಆಯ್ತು, ಹಾಗೆ ಅನ್ಕೋ. ಪ್ರೀತು, ತುಂಬಾ ದೊಡ್ಡ ಜವಾಬ್ದಾರಿ ನಿನ್ ಮೇಲಿದೆ. ಪ್ಲೀಸ್ ಏನಾದ್ರೂ ಮಾಡು. ಗುರುಗಳು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಅಷ್ಟೇ. ಸರಿ ಬ್ರೋ, ಏನಾದ್ರೂ ಒಂದು ಮಾಡ್ತೀನಿ. ಒಟ್ಟಿನಲ್ಲಿ ಅವ್ರು ಬರ್ದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯ್ತಾ? ಸರಿ ಪ್ರೀತು. ಯಾರು ಬರ್ದೇ ಇರೋ ಹಾಗೆ ನೋಡ್ಕೊತಿದ್ದೀರ ಚಿಕ್ಕ ಯಜಮಾನ್ರೆ? ಅಯ್ಯೋ, ನಿಧಾನಕ್ಕೆ ಮಾತಾಡಿದೆ ಅಂತ ಅನ್ಕೊಂಡೆ. ಆದ್ರೂ ಸಾರಥಿ ಅವ್ರಿಗೆ ಕೇಳಿಸಿದೆ ಅಂದ್ರೆ ಜೋರಾಗಿ ಮಾತಾಡಿದ್ದೀನಿ.
ಥೂ ಎಡವಟ್ಟ ರಾಜನ್ ತಗೊಬಂದು. ಚಿಕ್ಕಜ್ಮನ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ಏನಿಲ್ಲ ಸಾರ್ತಿ, ನಂದು ನಮ್ಮ ಅಣ್ಣಂದು ಒಂದು ಸೀಕ್ರೆಟ್ ಒಪ್ಪಂದ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಒಪ್ಪಂದ ಅಂತ ತಿಳ್ಕೊಬೋದಾ? ಯಾಕೋ ಸಾರ್ಥಿ ಅವರು ಮೊದಲಿನ ಥರ ಯೂಶಲ್ ಆಗಿಲ್ವಲ್ಲ, ಯಾಕೋ ಅನ್ಯೂಶಲ್ ಆಗಿ ಆಡ್ತಾ ಇದ್ದಾರೆ. ಮತ್ತೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ಏನಿಲ್ಲ ಸಾರ್ಥಿ, ಯಾವುದೊಂದು ಡೀಲ್ ಬಗ್ಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ, ಹೇಳಿದ್ನಲ್ಲ, ತುಂಬಾ ಸೀಕ್ರೆಟ್, ಹಾಗೆ ತುಂಬಾ ಪರ್ಸನಲ್ ಕೂಡ. ಈ ಚಿಕ್ಕ ಯಜಮಾನ್ರಿಗೂ ಏನಾದರೂ ಪಾರ್ವತಿ ದೊಡ್ಡ ಯಜಮಾನ್ರ ವಿಷಯ ಗೊತ್ತಿದೆಯಾ? ಇವರು ಏನಾದರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದಾರಾ? ಯಾರೇ ಅವ್ರ ಪರವಾಗಿ ನಿಂತರು ಅಷ್ಟೇ, ಈ ಸಂಬಂಧ ಬೆಳಿಬಾರ್ದು. ಅಖಿಲಮ್ನವ್ರು ನೋಡಿರೋ ಹುಡುಗಿ ಜೊತೆಗೇನೆ ದೊಡ್ಡ ಯಜಮಾನ್ರ ಮದುವೆ ನಡಿಬೇಕು. ಅದಾಗಬೇಕು ಅಂದರೆ ಗುರುಗಳು ಬಂದು ನಿಶ್ಚಿತಾರ್ಥದ ದಿನ ಇವತ್ತೇ ಗೊತ್ತು ಮಾಡಬೇಕು. ಭಗವಂತ, ದೊಡ್ಡ ಯಜಮಾನ್ರ ಜಾತಕಕ್ಕೆ ಯಾಮಿನಿ ಮೇಡಮ್ನ ಜಾತಕನ ಚೆನ್ನಾಗಿ ಹೊಂದ್ಸಪ್ಪ. ಏನೋ ಒಬ್ಬೊಬ್ಬರೇ ಮನಸ್ಸಲ್ಲೇ ಶಾಪ ಹಾಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ. ದೇವ್ರೆ ಕಾಪಾಡಪ್ಪ. ಬನ್ನಿ, ಒಳಗ್ ಬನ್ನಿ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ನಾನು ಫೋನ್ ಮಾಡಿದ್ದೆ. ನಿಮ್ಗೇನ್ ತೊಂದರೆ ಆಗ್ಲಿಲ್ಲ ಅನ್ಕೋತೀನಿ. ಇಲ್ಲ ಇಲ್ಲ, ಏನು ತೊಂದರೆ ಆಗ್ಲಿಲ್ಲ. ಅತ್ತೆ ಮಾವ ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ನಾವು ಹಬ್ಬಕ್ಕೆ ಗಣೇಶನ್ ಕೂರಿಸಿದ್ವಿ, ತಕ್ಕ ಮಟ್ಟಿಗೆ ಜೋರಾಗೆ ಮಾಡ್ತಾ ಇದೀವಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮಗಳು ಜಾತಕ ತೋರ್ಸೋದು ಮುಖ್ಯ ಅಲ್ವಾ? ಇನ್ನೊಬ್ರ ಕೈಲಿ ಜಾತಕ ಕೊಟ್ಕೊಳ್ಸೋದು ಅಷ್ಟು ಚಂದ ಕಾಣಿಸ್ಲಿಲ್ಲ, ಅದಕ್ಕೆ ನಾವೇ ತಗೊಂಡ್ ಬಂದ್ವಿ. ಮೋಸ್ಟ್ ವೆಲ್ಕಮ್. ತುಂಬಾ ಸಂತೋಷ. ಶುಭ ಕಾರ್ಯ ಯಾವತ್ತು ಶುಭದಿಂದನೇ ಆರಂಭ ಆಗೋದಲ್ವಾ? ಬನ್ನಿ. ಪಾರ್ವತಿ, ನೀನೋಗಿ ಎಲ್ರಿಗೂ ಕಾಫಿ ತಗೊಂಡ್ ಬಾ. ಯಾಮಿನಿ, ಯಾರನ್ನ ಹುಡುಕ್ತಿದ್ಯಮ್ಮ? ಇನ್ಯಾರನ್ನ ಹುಡುಕ್ತಾಳೆ? ಮದ್ವೆಗ ಹುಡುಗನ್ನ. ಬರ್ತಾನೆ ಬರ್ತಾನೆ, ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಕರ್ಕೊಂಡ್ ಬರ್ತೀನಿ ಇರು. ಅದರ ಅಗತ್ಯ ಇಲ್ಲ. ಆದಿತ್ಯ ಯಾವುದೋ ಕಾಲಲ್ಲಿ ಬ್ಯುಸಿ ಆಗಿದ್ದಾನೆ, ಮುಗಿಸ್ಕೊಂಡು ಅವನೇ ಬರ್ತಾನೆ. ಹೌದಾ ಭಾವ? ನೋಡಿದ್ರ ಬೀಗ್ರೆ, ನಮ್ ಹುಡುಗ ಹಬ್ಬದ ದಿನಾನು ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ತುಂಬಾ ಶ್ರದ್ಧೆ. ಮಾಡ್ಲಿ, ಈ ವಯಸ್ಸಲ್ಲಿ ಕೆಲಸ ಮಾಡಿದ್ರೆ ತಾನೆ ನಮ್ ವಯಸ್ಸಾದಾಗ ಆರಾಮಾಗಿರಕ್ಕಾಗೋದು. ಅಂದ್ರೆ ನಮ್ಗ್ ವಯಸ್ಸಾಗಿದೆ ಅಂತನಾ? ಛೆ, ತಪ್ಪು ತಿಳ್ಕೊಬೇಡಿ, ಸುಮ್ನೆ ಮಾತಿಗೆ ಹೇಳಿದೆ. ಜಾತಕ ತಂದಿದ್ದೀರಲ್ಲ? ಅಯ್ಯೋ, ಅದನ್ನ ಮರ್ಯಾದಿಕ್ಕಾಗತ್ತಾ? ತಗೊಂಡ್ ಬಂದಿದ್ದೀನಿ. ಒಂದ್ ನಿಮಿಷ, ಆದಿ ಜಾತಕನು ತಂದ್ಬಿಡ್ತೀನಿ. ಶುಭಮಸ್ತು, ಒಳ್ಳೆಯದಾಗಲಿ.
ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಎಲ್ರೂ ಆಶೀರ್ವಾದ ತಗೊಳ್ಳಿ. ದೊಡ್ಡ ಯಜಮಾನ್ರೆ, ಒಂದು ನಿಮಿಷ. ಅಮ್ಮೋರೆ, ದೊಡ್ಡ ಯಜಮಾನ್ರು ಯಾಮಿನಿ ಅಮ್ಮವರು ಒಟ್ಟಿಗೆ ಆಶೀರ್ವಾದ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ವಾವ್, ಸೂಪರ್ ಹನುಮಂತು, ಒಳ್ಳೆ ಐಡಿಯಾ ಕೊಟ್ಟೆ. ಅಕ್ಕ, ಹನುಮಂತು ಹೇಳ್ತಿರೋದು ನನಗೂ ಸರಿ ಅಂತ ಅನಿಸ್ತಿದೆ. ಹೇಗಿದ್ರು ಮದುವೆ ಆಗ್ತಿರೋ ಜೋಡಿಗಳು ಒಟ್ಟಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹೋಗಿ. ಕೆಲವು ಸಲ ಏನಾಗಬೇಕೋ ಅದು ಆಗದೇನೆ ಇರಬಹುದು, ಯಾವುದು ಆಗಬಾರದೋ ಅದು ಆಗಲೂಬಹುದು. ಎಲ್ಲವೂ ಅವನ ಇಚ್ಛೆ. ಒಳ್ಳೇದಾಗ ಸ್ವಾಮೀಜಿ, ನೀವೇನ್ ಹೇಳಿದ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ದೇವರು ನೀಡಿದ್ದನ್ನು ನಾವು ಗೌರವಿಸುವುದಿಲ್ಲ, ಪ್ರೀತಿಸುವುದೂ ಇಲ್ಲ, ಗುರುತಿಸುವುದೂ ಇಲ್ಲ. ನಮ್ಮದಲ್ಲದಕ್ಕಾಗಿ ಸದಾ ಬೇಡುತ್ತಲೇ ಇರುತ್ತೇವೆ. ಪರಿವರ್ತನೆ ಜಗದ ನಿಯಮ. ನಮ್ ತಾಯಣೆ ಗುರುಗಳೇ, ನೀವ್ ಹೇಳಿದ್ದು ಈಗ್ಲೂ ನನ್ಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಕೇಳಿದ್ರೆ ನಿಜವಾಗ್ಲೂ ನನ್ ಮರ್ಯಾದೆ ಹೋಗುತ್ತೆ. ತೆಪ್ಪಗಿರೋದೆ ವಾಸಿ. ಆಹಾ, ಎಂಥ ಜೋಡಿ, ಹೇಳ್ ಮಾಡಿಸಿದಂತ ಜೋಡಿ. 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳ್ಲಿ. ಅರಸನ ಕೋಟೆಗೆ ತಕ್ಕನಾದ ಸೊಸೆನೆ ಆಯ್ಕೆ ಮಾಡಿದ್ದೀರಿ ಅಮ್ಮ. ನಿಮ್ಮ ಆಸೆ ಅಂತೆ ನಿಶ್ಚಿತಾರ್ಥ ಆಗಿ ಬೇಗ ಮದುವೆನ ಆಗ್ಬಿಟ್ರೆ ಅಷ್ಟು ಸಾಕು. ಆಹಾ, ಧನ್ಯೋಸ್ಮಿ ಹನುಮಂತು. ಎಂಥ ಭಕ್ತಿ, ಎಂಥ ಬೇಡಿಕೆ. ನಿನ್ ಬೇಡಿಕೆ ತರನೇ ನನ್ ಬೇಡಿಕೆನು ಸೇಮ್ ಟು ಸೇಮ್ ಹನುಮಂತು. ದಾಮಿನಿ, ದೇವ್ರ ಮನೇಲಿ ಇಟ್ಟಿರೋ ಜಾತಕ ತಗೊಂಡ್ ಬಾ. ಅಕ್ಕ, ನನ್ ಜಾತಕನ ದೇವ್ರ ಮನೇಲಿ ಇಟ್ಟಿಲ್ಲ, ಗಣೇಶನ ಹತ್ರ ಇಟ್ಟಿದ್ದೀನಿ. ಇಬ್ಬರ ಜಾತಕಗಳು ಬಹಳ ಅದ್ಭುತವಾಗಿ ಕೂಡಿ ಬರುತ್ತೆ. ಈ ಜಾತಕದ ಹೆಣ್ಣು ನಿಮ್ಮ ಮಗನ ಜೀವನದಲ್ಲಿ ಈಗಾಗಲೇ ಪ್ರವೇಶ ಮಾಡಿದ್ದಾಳೆ. ಅವರಿಬ್ರು ಜಾತಕ ಕೂಡ್ ಬರುತ್ತೆ ಅಂದ್ರೆ ಇನ್ನು ಬಾರು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ? ಅರೆ, ದೊಡ್ಡ ಯಜಮಾನ್ರು ಖುಷಿಯಾಗಿದ್ದಾರಲ್ಲ. ಈ ಜಾತಕದಲ್ಲಿರೋ ಹೆಣ್ಣು ಸೊಸೆಯಾಗಿ ಈ ಮನೆಗೆ ಬಂದ್ರೆ ಈ ಮನೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ.
ನಿನ್ನ ತೋರ್ಸದ್ನಲ್ಲ ಆ ಬ್ರೋಕರು, ಆ ಮಹಾಶಯ ಎಲ್ಲಿದ್ದಾನಮ್ಮ? ಗಾಬರಿ ಆಗ್ಬೇಡಿ, ನಾನು ಅವಾಗ ಹಿಂಗ್ ಜರ್ಕ್ ಕೊಡ್ತಾ ಇರ್ತೀನಿ. ಅವನ್ ಯಾವಾಗ ನಿನ್ನನ್ ತೋರ್ಸದ್ನೋ ಏನೋ, ಅಕ್ಕ ನಮ್ಮನ್ನೆಲ್ಲ ಗುಡ್ಡೆ ಹಾಕೊಂಡು ನಿಮ್ ಮನೆಗೆ ಹೆಣ್ಣು ನೋಡಕ್ ಬಂದೇ ಬಿಟ್ರು. ಆವತ್ತೇ ನಮ್ಮ ಅಕ್ಕ ನೀನ್ ನಮ್ಮ ಮನೆ ಸೊಸೆ ಅಂತ ಫಿಕ್ಸ್ ಮಾಡ್ಬಿಟ್ರು. ಈಗ ನೋಡಿದ್ಯಾ, ಗುರುಗಳು ಕೂಡ ನಿಮ್ ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಪ್ಪ ಅಲ್ಲ ಯಮ್ಮಿನಿ, 1-2 ವರ್ಷ ಮುಂಚೆ ಸಿಗೋದಲ್ವೇನಮ್ಮ? ನೀನೇನಾದ್ರೂ ಅವಾಗ್ಲೇ ಸಿಕ್ಕಿದಿದ್ರೆ ನಮ್ಮ ಆದಿತ್ಯ ಜೊತೆ ಮದ್ವೆ ಮಾಡಿ, ಅಯ್ಯೋ ಇಷ್ಟೊತ್ತಿಗಾಗ್ಲಿ ನಿನ್ಗೆ 2 ಮಕ್ಳು ಇರ್ತಾ ಇತ್ತಮ್ಮ. ದಾಮಿನಿ, ಕ್ಷಮಿಸಿ ಗುರುಗಳೇ, ನಾನ್ ಸ್ವಲ್ಪ ಉತ್ಸಾಹದಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಗುರುಗಳೇ, ನಿಶ್ಚಿತಾರ್ಥನ ಯಾವಾಗ ಇಟ್ಕೋಬಹುದು ಗುರುಗಳೇ? ಹಿರಿಯರ ಸಮ್ಮುಖದಲ್ಲಿ ನಡೆಯೋ ಈ ಮದುವೆಗೆ ಸಾಕಷ್ಟು ವಿಘ್ನಗಳು ಬರುತ್ತೆ. ಇಬ್ರು ಖುಷಿಯಾಗಿದ್ದರು ಹೀಗ್ಯಾಕೆ ಆತಂಕ ಪಡ್ತಿದ್ದಾರೆ? ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ವಿಚಲಿತರಾಗಬೇಡಿ ತಾಯಿ. ಆ ಭಗವಂತ ಬರೋ ಎಲ್ಲ ವಿಘ್ನಗಳನ್ನ ದೂರ ಮಾಡಿ ಈ ಸತಿಪತಿ ನಾಟಕದಲ್ಲಿ ಎಲ್ಲ ಸರಿ ಮಾಡ್ತಾನೆ. ಕಣ್ಣಿಗೆ ಕಂಡದ್ದೆಲ್ಲ ನಿಜ ಅಲ್ಲ, ನಿಜ ಅನ್ಸಿರೋದೆಲ್ಲ ನಡೆದಿರೋದೂ ಇಲ್ಲ. ಎಲ್ಲವೂ ದೈವೇಚ್ಛೆ. ಯಾರಿಗೆ ಯಾವ ಸಮಯದಲ್ಲಿ ಏನು ಕರುಣಿಸಬೇಕು ಅಂತ ಆ ಭಗವಂತನಿಗೆ ಚೆನ್ನಾಗಿ ಗೊತ್ತಿದೆ. ಅವನು ಬಯಸಿದಾಗೆ ಎಲ್ಲ ನಡೆಯೋದು. ಆದರೆ ಅವನ ನಡೆ ಮಾತ್ರ ಎಲ್ಲವೂ ನಿಗೂಢ. ಈ ತಿಂಗಳು 28ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಒಳ್ಳೆ ಮುಹೂರ್ತ ಇದೆ. ನೀವು ನಿಶ್ಚಿತಾರ್ಥ ಇಟ್ಕೋಬಹುದು. ತಗೊಳ್ಳಿತೆ. ನೀವು ಹೇಳಿದ ಹಾಗೆ ಆಗ್ಲಿ ಗುರುಗಳೇ. ಸರಿ, ಈಗ ನಾನು ಹೊರಡೋ ಸಮಯ ಆಗಿದೆ. ನಮ್ಮ ಆದಿತ್ಯನ ಮದುವೆಯ ಸಂಪೂರ್ಣ ಜವಾಬ್ದಾರಿ ನಿಂದೆ. ಆದಿ ನನಗ್ ಮಾತ್ರ ಮಗ ಅಲ್ಲ, ನಿನಗೂ ಮಗನ್ ಥರಾನೇ. ಆದಿ ಮದುವೆ ಬಗ್ಗೆ ನಾವೆಲ್ಲ ಎಷ್ಟು ಆಸೆ ಆಕ್ರೆನ ಇಟ್ಕೊಂಡಿದೀವೋ, ಅವನ್ ಮದುವೆ ಬೇಗ ಆಗ್ಲಿ ಅನ್ನೋ ಆಸೆ ನಿನಗೂ ಇದೆ ಅಂತ ನನಗ್ ಗೊತ್ತು ಹನುಮಂತ. ನಿನಗೂ ಅವನ ಮೇಲೆ ನಮ್ಮಷ್ಟೇ ಕಾಳಜಿ ಇದೆ. ನೀನು ಅರಸನ ಕೋಟೆ ಸದಸ್ಯರಲ್ಲಿ ಒಬ್ಬ. ಅದಕ್ಕೆ ಈ ಜವಾಬ್ದಾರಿನ ನಿನ್ನ ಮೇಲೆ ಹೊರಿಸ್ತಾ ಇರೋದು. ಆದಿತ್ಯ ಯಾಮಿನಿಯ ಮದುವೆ ಸುಸೂತ್ರವಾಗಿ ನೆರವೇರೋದಕ್ಕೆ ನೀನು ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಹನುಮಂತು.
ಈಗಿನ ಕಾಸ್ಟ್ಲಿ ಪ್ರಪಂಚದಲ್ಲಿ ಕ್ರೈಯಿಂಗ್ ಅಂಡ್ ಸ್ಮೈಲಿಂಗ್ ಯಾವುದಕ್ಕೂ ಪೇ ಮಾಡಬೇಕಾಗಿಲ್ಲ. ಅರ್ಥ ಆಯ್ತಾ ಮಿಸ್ಟರ್ ಅನಾಮಿಕಾ? ದುಡ್ಡು ಕೊಡಂಗಿಲ್ಲ, ಟ್ಯಾಕ್ಸು ಫ್ರೀ. ನಾವು ನಕ್ಕು ಮನಸ್ಸನ್ನ ಸಮಾಧಾನ ಮಾಡ್ಕೋತೀವಿ, ಅತ್ತು ಮನಸ್ಸನ್ನ ಹಗರ ಮಾಡ್ಕೋತೀವಿ. ಇವೆರಡನ್ನೂ ಹೊರಗಾಕೋದಕ್ಕೆ ಅಂದ್ರೆ ಹೊಟ್ಟೆಯಲ್ಲಿರೋ ಕಲ್ಮಶಾನ ಹೊರಗೆ ತೆಗೆಯೋದಕ್ಕೆ ದುಡ್ಡು ಕೊಡ್ತೀವಿ. ಯು ನೋ ಮ್ಯಾನ್, ನೋ ಸೆಂಟಿಮೆಂಟ್ಸ್, ನೆವರ್. ಹುಟ್ಟು ಉಚಿತ, ಸಾವು ಖಚಿತ. ಇವೆರಡರ ಗ್ಯಾಪಲ್ಲಿ ನಡೆಯೋದೆಲ್ಲ ಆಶ್ಚರ್ಯಚಕಿತ. ನೋಡು, ನಮಗೆ ಅಂತ ಜೀವನದಲ್ಲಿ ಯಾರೂ ಬರೋದೇ ಇಲ್ಲ. ಹಸುವಾಗ್ಲಿ ಕಾಯಿಲೆ ಆಗ್ಲಿ ಏನೇ ಆದರೂ ನಾವೇ ಅನುಭವಿಸ್ಬೇಕು. ಮನಸ್ಸಿಗೆ ನೆಮ್ಮದಿ ಇಲ್ಲ, ಜೀವಕ್ಕೆ ಶಾಂತಿ ಇಲ್ಲ. ಜೀವನ ಅಂದ್ರೇನು ಅಂತ ಅರ್ಥ ಆಗೋಷ್ಟರಲ್ಲಿ ನಾವು ಕೊನೆ ಹಂತಕ್ಕೆ ಮುಟ್ಟಿರ್ತೀವಿ. ಆದರೆ ಇಷ್ಟರಲ್ಲಿ ಏನು ಮಾಡೋದೇನು? ನಾವು ಫ್ಯಾಮಿಲಿ ಸೆಂಟಿಮೆಂಟ್, ಅಟ್ಯಾಚ್ಮೆಂಟ್, ಇವೆರಡೇ ನಮ್ಮ ಜೀವನನ ಹಾಳು ಮಾಡೋದು. ಈ ಸಮಾಜ ಕೆಟ್ಟದ್ದನ್ನ ಬೇಗ ಕೆಲ್ಸುತ್ತೆ, ಒಳ್ಳೇದನ್ನ ಬೇಗ ಮರೆಸುತ್ತೆ. ತಗೋ, ಟೀ ಕುಡಿ. ನೋಡು, ಐ ಆಮ್ ನಾಟ್ ಯುವರ್ ರಿಲೇಟಿವ್, ಫ್ರೆಂಡ್, ಬ್ರದರ್, ಎಟ್ಸೆಟ್ರಾ ಎಟ್ಸೆಟ್ರಾ. ಮತ್ತೆ ನೀವ್ಯಾರು? ನಿನ್ ಥರನೇ ನೊಂದು ಬೆಂದಿರುವ ಅನಾಮಿಕಾ. ಆದರೆ ನಾನು ನಿಮ್ಮ ಥರ ಅಲ್ಲ. ನನಗೆ ಮಗ ಇದ್ದಾನೆ, ಮಗಳಿದ್ದಾಳೆ. ಹುಟ್ಟಿಸಿದ ತಪ್ಪಿಗೆ ಸರಿಯಾಗಿ ಅನುಭವಿಸ್ತಾ ಇದೀಯ. ಕುಡಿ ಕುಡಿ ಕುಡಿ. ಈ ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಫ್ರೆಶ್ ಇದ್ದಾಗಲೇ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಟೇಸ್ಟ್ ಕಡಿಮೆ ಆಗ್ಬಿಡುತ್ತೆ. ನಿಮ್ಮ ಮಾತಿಗೂ ನಿಮ್ಮ ನಡವಳಿಕೆಗೂ ಸಂಬಂಧನೇ ಇಲ್ವಲ್ಲ. ಯಾರು ನೀವು? ಕೊಲೆಗಾರ. ನಾನೇ ಹುಟ್ಟಿಸಿದ ಮಗಳು, ನಾನು ಬೇಡ ಅಂದವನ ಜೊತೆ ಕೈ ಕೈ ಹಿಡ್ಕೊಂಡು ಬೀದಿ ಸುತ್ತಿದ್ಲು. ಎಷ್ಟು ಹೇಳ್ದೆ ಅದಕ್ಕವಳು ಪ್ರೀತಿ ಅನ್ನೋ ತೂಕದ ಮಾತು ಹೇಳಿದ್ಲು. 20 ವರ್ಷದಿಂದ ಬೆವರು ಸುರಿಸಿ ಸಾಕಿದ ಮಗಳು 20 ದಿನದಲ್ಲಿ ಪ್ರೀತಿಸಿದವನ ಜೊತೆ ಓಡೋದ್ಲಲ್ಲ ಅಂತ ತುಂಬಾ ದುಃಖ ಆಯ್ತು. ಮನಸ್ಸು ಕೊರಗ್ತು. ಅಂಥವಳು ನನ್ನ ಮಗಳು ಯಾಕಾಗಿರ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಅವಳನ್ನ ದೂರ ಮಾಡಿಬಿಟ್ಟೆ. ಅಂದ್ರೆ ಹೆತ್ತು ಮಗಳನ್ನೇ ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಊಟಕ್ಕೆ ಕರೆದಿರ್ಬೋದಾ? ಅಪ್ಪ, ಹಬ್ಬದಲ್ಲಿ ನಮ್ಮನೆಗೆ ತಾನೇ ಊಟಕ್ಕೆ ಬರ್ತಾರೆ, ಅವ್ರ ಮನೆಗೆ ಯಾಕೆ ಕರೀತಾರೆ ಹೇಳಿ? ಕರೆಕ್ಟ್. ಬ್ರೋ, ನಾಳೆ ಅದಕ್ಕೆ ಬರ್ಡೇ, ಅದಕ್ಕೆ ಊಟಕ್ಕೆ ಕರೆದಿರ್ಬೋದಾ? ಪ್ರೀತು, ಪ್ರತಿ ವರ್ಷ ಬರ್ತ್ಡೇ ಕರೀದೇ ಇರೋನು ಈ ವರ್ಷ ಯಾಕೆ ಕರೀತಾನೆ ಹೇಳೋ? ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಆದ್ರೂ ಈ ಸಾರಥಿ ವಿಷಯದಲ್ಲಿ ಕ್ಲಾರಿಟಿನೇ ಸಿಗ್ತಿಲ್ಲ. ನಿನ್ನೆ ತಲೆ ಸುತ್ತ ಬಿದ್ದಾಗ ಬ್ರೋ ಮತ್ತೆ ಅದಕ್ಕೆ ತುಳಸಿ ಕಟ್ಟೆ ಸುತ್ತೋದು ನೋಡಿ ತಲೆ ಸುತ್ತ ಬಿದ್ರು ಅಂತ ಅನ್ಕೊಂಡ್ವಿ. ಆಮೇಲೆ ಇಲ್ಲ ಅಂತ ನಾವೇ ಡಿಸೈಡ್ ಆದ್ವಿ. ಇವಾಗ ನೋಡಿದ್ರೆ ಯಾವತ್ತೂ ಮನೆ ಕರೀದಿರೋ ಸಾರಥಿ ಬ್ರೋನ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಏನಿರ್ಬೋದು ಇದರ ಅರ್ಥ? ಬ್ರೋ, ಏನಾದ್ರೂ ನಿಮ್ ಪ್ರೀತಿ ವಿಷಯ ಗೊತ್ತಾಗಿ ಅದಕ್ಕೆ ಒಪ್ಪಿಗೆ ಕೊಡಕ್ಕೆ ಅಂತ ಏನಾದ್ರೂ ಕರೆದಿರ್ಬೋದಾ ಅಂತ? ಇಲ್ಲ ಪ್ರೀತು, ಹಾಗಾಗಿರಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು, ಹನುಮಂತು ಪ್ರಕಾರ ಈ ಮನೆಗೆ ಪಾರ್ವತಿ ಅಲ್ಲ ಯಾಮಿನೇ ತಕ್ಕ ಸೊಸೆ ಅಂತ. ಯೋಚನೆ ಮಾಡಿ ಮಾಡಿ ನನ್ನ ತಲೆ ಚಿಟ್ಟು ಹಿಡಿತಾ ಇದೆ. ಏನಕ್ಕೆ ಕರೆದಿರ್ಬೋದು? ಅಲ್ಲ, ಇದನ್ನ ಕೇಳೋಣ ಅಂತ ಪಾರ್ವತಿ ಕಾಲ್ ಮಾಡೋಣ ಅಂದ್ರೆ
ಸಾರ್ಥಿ ಇವಾಗ ಪಾರ್ವತಿ ಫೋನಿಂದಾನೇ ಕಾಲ್ ಮಾಡಿದ್ರು. ಇವಾಗ ಮತ್ತೆ ಕಾಲ್ ಮಾಡಿದ್ರೆ ಅವರೇ ರಿಸೀವ್ ಮಾಡ್ತಾರೆ. ಏನು ಅಂತ ಹೇಗೆ ಕಂಡುಹಿಡಿಯೋದೀಗ? ಹೋದ್ರೆ ತನಪ ಗೊತ್ತಾಗೋದು. ಒಂದಂತೂ ಸತ್ಯ, ಏನೋ ಒಂದು ವಿಷಯ ಇಲ್ಲದೆ ಹನುಮಂತು ಊಟಕ್ಕೆ ಕರೆಯೋದಿಲ್ಲ. ಯಾಕೆ ಯೋಚನೆ ಮಾಡ್ತೀಯಾ? ಹೋಗು, ಎಲ್ರ ಜೊತೆ ಕೂತ್ಕೊಂಡು ಬೆರೆತು ಆರಾಮಾಗಿ ಊಟ ಮಾಡಿ ಖುಷಿಯಾಗಿ ಬಾ. ಸರಿಯಪ್ಪ. ಬ್ರೋ, ಫಾರಿನ್ಗೆ ಹೋಗಿ ಸೆಟ್ಲ್ ಆಗೋ ಥರ ನಿಮ್ಮ ಮಾವನ ಮನೇಲಿ ಸೆಟ್ಲ್ ಆಗ್ಬೇಡ. ತಾಯಿನಾಡಿಗೆ ವಾಪಸ್ ಬೇಗ ಬಾ. ಅಪ್ಪ, ಏನ್ ಮಾಡ್ತಿದ್ಯಾ? ಅಡ್ಗೆ ಮಾಡೋದಕ್ಕೆ ನಾನಿಲ್ವಾ? ಬಾ ಈ ಕಡೆ. ಬೇಡಮ್ಮ, ಇವಾಗ ನೀನು ಅಡುಗೆ ಮಾಡೋದು ಬೇಡ. ಯಾಕಪ್ಪ? ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ಬಡಿಸ್ತೀನಿ. ನೀನು ಆರಾಮಾಗಿ ಕೂತ್ಕೋ. ಇವತ್ತು ಹಬ್ಬದ ಅಡುಗೆ ಮಾಡ್ತೀನಿ, ಹಾಗೆ ಶಾವಿಗೆ ಪಾಯಸನೂ ಮಾಡ್ತೀನಿ. ಶಾವಿಗೆ ಪಾಯಸನ? ಯಜಮಾನ್ರಿಗೆ ಇಷ್ಟ ಆಗಿರೋ ಶಾವಿಗೆ ಪಾಯಸ ಮಾಡ್ತೀನಿ ಅಂತಿದಾರಂದ್ರೆ ಅಪ್ಪಂಗೇನಾದ್ರೂ ನಮ್ಮಿಬ್ರು ಪ್ರೀತಿ ವಿಷಯ ಗೊತ್ತಾಗಿರ್ಬೋದಾ? ಶಾವಿಗೆ ಪಾಯಸ ಅಂದ್ರೆ ನಿಮ್ಮ ಯಜಮಾನ್ರಿಗೆ ಇಷ್ಟ ಅಲ್ವಾ? ದೊಡ್ಡ ಯಜಮಾನ್ರಿಗಮ್ಮ. ಹಾ, ಅದಕ್ಕೆ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರನಾ? ದೊಡ್ಡ ಯಜಮಾನ್ರನ್ನ ಊಟಕ್ಕೆ ಬರಕ್ಕೆ ಹೇಳಿದ್ದೀನಿ. ಹೌದಪ್ಪ? ಹೃದಯಕ್ಕೆ ಹತ್ತಿರವಾದವರು ಮಾತ್ರ ಈ ಉಪಚಾರ. ದೊಡ್ಡ ಯಜಮಾನರು ಎಲ್ಲರೂ ಹೃದಯಕ್ಕೂ ಹತ್ತಿರ ಆದವರಲ್ವಾ? ಅಲ್ಲೂ ನಾವು ಅಂದರೆ ಸ್ವಲ್ಪ ಜಾಸ್ತಿ ಪ್ರೀತಿ ಮಮತೆ. ಅದಕ್ಕೆ ಅವನ್ನ ಊಟಕ್ಕೆ ಕರೆದಿದ್ದೀನಿ. ಬನ್ನಿ ಬಾ, ಬನ್ನಿ. ಬನ್ನಿ ದೊಡ್ಡ ಯಜಮಾನ್ರೆ, ಈಗ ಅಡಿ ಚಾಪೆ ಹಾಕೋ. ಸರಿ ಬಾರು, ಬಾಮ್ಮ, ಅಡುಗೆ ಎಲ್ಲ ತಂದ್ಬಿಡೋಣ. ಕೂತ್ಕೊಳ್ಳಿ ದೊಡ್ಡ ಯಜಮಾನ್ರೆ, ಕೂತ್ಕೊಳ್ಳಿ. ಬಾರು, ನೀನು ಕೂತ್ಕೊಳ್ಳಮ್ಮ. ಇವತ್ತು ನನ್ನ ಕೈಯಾರ ಅಡುಗೆ ಮಾಡಿದ್ದೀನಿ, ನಾನೇ ನನ್ನ ಕೈಯಾರ ಬಡಿಸ್ತೀನಿ. ಕೂತ್ಕೊ. ಅರೆ, ಯಾಕಮ್ಮ ದೂರ ಕೂತ್ಕೋತೀಯಾ? ಯಜಮಾನ ಪಕ್ಕನೆ ಕೂತ್ಕೋ.